ಈ ಸಲ ಬಿಗ್ ಬಾಸ್ TRP ಕಿಂಗ್ ಆಗೋದಂತೂ ಪಕ್ಕ. ಯಾಕೆ ಗೊತ್ತಾ? ಬಿಗ್ ಬಾಸ್ ಗೇಮ್ ಶುರು ಮಾಡೋಕ್ಕಿಂತ ಮುಂಚೆನೆ ನಿಮ್ಮೆಲ್ಲರ ಜೊತೆ ಎಲ್ಲ ಒಂದು ದೊಡ್ಡ ಗೇಮ್ ಆಡ್ಬಿಟ್ಟಿದ್ದಾರೆ. ಜೂನ್ 3ನೇ ತಾರೀಕು ಕಲರ್ಸ್ ಕನ್ನಡ ಅಫಿಷಿಯಲ್ ಚಾನಲ್ ಅಲ್ಲಿ ಒಂದು ಪ್ರೋಮೋ ರಿಲೀಸ್ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾರೆ ಈ ಸಲ ಬಿಗ್ ಬಾಸ್ ನಲ್ಲಿ ಸೆಲೆಬ್ರಿಟಿಗಳ ಜೊತೆ ಕಾಮನ್ ಪೀಪಲ್ ಗೂ ಅವಕಾಶ ಕೊಡ್ತಿದೀವಿ ಅಂತ. ಅದನ್ನ ನೋಡಿದ ತಕ್ಷಣ ನಮ್ ಜನ ವಿಡಿಯೋಸ್ ಮಾಡಿದ್ದು. ಇನ್ಫ್ಯಾಕ್ಟ್ ನಾನು ನನ್ನ ಪೇಜ್ ಅಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತುಂಬಾ ಜನರಿಗೆ ಅಪ್ಲಿಕೇಶನ್ ಹಾಕೋಕೆ ಹೆಲ್ಪ್ ಕೂಡ ಮಾಡಿದ್ದೆ. ಆದ್ರೆ ನಾನ್ ಮಾತ್ರ ಅಪ್ಲೈ ಮಾಡಕ್ ಹೋಗ್ಲಿಲ್ಲ. ಯಾಕೆ ಗೊತ್ತಾ? ಪರ್ಸನಲಿ ನನ್ಗಿದು ಟೈಮ್ ವೇಸ್ಟ್ ಅಂತ ಅನಿಸ್ತು. ಯಾಕಂದ್ರೆ ನಮ್ ಬಗ್ಗೆ ನಾವೇ 3 ನಿಮಿಷದ ವಿಡಿಯೋ ಮಾಡಬೇಕು ಅಂದ್ರೆ ಅದ್ರಲ್ಲೂ ಕೂಡ ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋಗೆ ಆಡಿಷನ್ ಕೊಡೋ ವಿಡಿಯೋ ಅಂದ್ರೆ ಸುಮ್ನೆ ಕ್ಯಾಮ್ರಾ ಮುಂದೆ ಬಂದು ಏನೇನೋ ಮಾತಾಡಕ್ಕಾಗತ್ತಾ? ನನ್ನ ಹೆಸರು ಇದು, ನಾನು ಇಂಥವನು, ನನ್ನ ಹತ್ರ ಈ ಟ್ಯಾಲೆಂಟ್ ಇದೆ, ನಾನು ಬಿಗ್ ಬಾಸ್ ಮನೆಗೆ ಯಾಕೆ ಹೋಗ್ಬೇಕು ಅಂತ ಕನ್ವಿನ್ಸ್ ಮಾಡಬೇಕು. ಅದರಲ್ಲೂ ಕ್ಯಾಮ್ರಾ ಫಿಯರ್ ಇದ್ರೆ ಸ್ಕ್ರಿಪ್ಟ್ ಬರ್ಕೊಂಡು ಪದೇ ಪದೇ ರೀಟೇಕ್ ತಗೊಂಡು ಆಮೇಲೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ರು ಸೆಲೆಕ್ಷನ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಿದ್ರು ಸಾವಿರಾರು ಜನ ಇದಕ್ಕೆ ಅಪ್ಲೈ ಮಾಡಿದ್ದಾರೆ. ಆದ್ರೆ ನನಗೆ ಇಲ್ಲೊಂದು ಡೌಟ್ ಬಂತು. ಈ ಕಾಮನ್ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ನಿಜವಾಗ್ಲೂ ಸಾಮಾನ್ಯ ಜನರಿಗೆ ಆಪರ್ಚುನಿಟಿ ಕೊಡೋಕ್ ಮಾತ್ರನಾ ಅಥವಾ ಇದರಿಂದ ಶೋಗೆ ಏನಾದ್ರೂ ಬೆನಿಫಿಟ್ ಇದೆಯಾ? ಯಾಕಂದ್ರೆ ಇವತ್ತು ಯೂತ್ಸ್ ಎಲ್ಲಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅದರಿಂದ ಬರೀ ಸೆಲೆಬ್ರಿಟಿಗಳನ್ನ ಇಟ್ಕೊಂಡು ಪ್ರಮೋಟ್ ಮಾಡೋದಕ್ಕಿಂತ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರೆ ಜನ ನ್ಯಾಚುರಲಿ ಅಟೆನ್ಷನ್ ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋರು ಶೋ ಬಗ್ಗೆ ಮಾತಾಡ್ತಾರೆ, ಅವರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಮಾತಾಡ್ತಾರೆ. ಮತ್ತೆ ಅಪ್ಲಿಕೇಶನ್ ಹಾಕಿರೋರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಿ ಶೋನ ಫ್ರೀ ಆಗಿ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಬಿಗ್ ಬಾಸ್ ಕೇವಲ ಒಂದೇ ಒಂದು ಪ್ರೋಮೋ ಇಂದ ಶೋಗೆ ಆಡಿಯನ್ಸ್ ನ ಮಾತ್ರ ಕರ್ಕೊಂಡ್ ಬರ್ಲಿಲ್ಲ, ಸ್ವತಃ ಆಡಿಯನ್ಸೇ ಶೋನ ಪ್ರಮೋಟ್ ಮಾಡೋ ರೀತಿ ಮಾಡಿದ್ರು. ಮಾರ್ಕೆಟಿಂಗ್ ಆಂಗಲ್ ನಲ್ಲಿ ನೋಡಿದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಮೂವ್ ಅನ್ಸುತ್ತೆ. ಇದಾದ್ಮೇಲೆ ಬಂದಿದ್ದು ಅಗ್ನಿ ಪರೀಕ್ಷೆ. ಆದ್ರೆ ಇಲ್ಲಿ ಸೆಲೆಕ್ಟ್ ಆಗಿರೋ ಆಡಿಯನ್ಸ್ ಮತ್ತೆ ಅಗ್ನಿ ಪರೀಕ್ಷೆ ಮಾಡಿದ ರೀತಿ ನೋಡಿ ಜನರು ಅದನ್ನ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರು. ಸಾಮಾನ್ಯ ಜನರಿಗೆ ಅವಕಾಶ ಅಂತ ಹೇಳಿ ಇದು ಯಾವ ತರ ಸೆಲೆಕ್ಷನ್ ಮಾಡಿದ್ದಾರೆ. ಕೆಲವರು ಇದೇನಾ ಕಾಮನ್ ಮ್ಯಾನ್ ಸೆಲೆಕ್ಷನ್ ಅಂದ್ರು, ಇನ್ನು ಕೆಲವರು ಇದು ಅಗ್ನಿ ಪರೀಕ್ಷೆ ಅಲ್ಲ ಸಗಣಿ ಪರೀಕ್ಷೆ ಅಂದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಈ ಪ್ರೋಮೋ ನೋಡಿದ್ಮೇಲೆ ಜನರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಒಂಚೂರು ಐಡಿಯಾ ಇಲ್ಲದೆ ಅವರು ಈ ಪ್ರೋಮೋನ ರಿಲೀಸ್ ಮಾಡ್ಬಿಟ್ರ? ಚಾನ್ಸೇ ಇಲ್ಲ. ನನ್ ಪ್ರಕಾರ ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಕಾಂಟ್ರವರ್ಸಿ. ಇದರಿಂದ ಏನಾಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಬಿಗ್ ಬಾಸ್ ಬಗ್ಗೆ, ಅವರ ಸೆಲೆಕ್ಷನ್ ಬಗ್ಗೆ ಮತ್ತೆ ಅವರ ಕಾಂಟ್ರವರ್ಷಿಯಲ್ ಟಾಸ್ಕ್ಸ್ ಬಗ್ಗೆ ವಿಡಿಯೋ ಮಾಡಕ್ ಶುರು ಮಾಡಿದ್ರು. ಆಕ್ಚುಲಿ ಶೋಗೆ ಬೇಕಾಗಿದ್ದು ಇದೇನೆ. ಒಳ್ಳೇದಾದ್ರೂ ಆಗ್ಲಿ ಅಥವಾ ಕೆಟ್ಟದಾದ್ರೂ ಆಗ್ಲಿ ಜನರಿಗೆ ಮಾತಾಡಕ್ ವಿಷಯ ಬೇಕು ಅಷ್ಟೇ. ಬರೀ ಪಾಸಿಟಿವ್ ಮಾತಾಡಿದ್ರೆ ಮಾತ್ರ ಪ್ರಮೋಷನ್ ಅಲ್ಲ. ನೆಗೆಟಿವ್ ಮೂಲಕ ಬಂದ್ರು ಅಥವಾ ಕಾಂಟ್ರವರ್ಸಿ ಮೂಲಕ ಬಂದ್ರು ಅದು ಅಟೆನ್ಷನ್. ಆಲ್ರೆಡಿ ಅವರು ಅಟೆನ್ಷನ್ ಗ್ರಾಬ್ ಮಾಡಾಯ್ತು. ಇನ್ನು ಜಡ್ಜ್ಗಳು ಕೂಡ ರೀಲ್ಸ್ ಮಾಡಿ ಅದಕ್ಕೆ ಇನ್ನಷ್ಟು ಮಸಾಲೆ ಹಾಕಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ನಾನು ಮೊದಲೇ ಹೇಳ್ದಂಗೆ ನಾನು ಈ ಆಡಿಷನ್ಗೆ ಅಪ್ಲೈ ಮಾಡ್ಲಿಲ್ಲ. ಯಾಕಂದ್ರೆ ನನಗಿದು ಪರ್ಸನಲಿ ಟೈಮ್ ವೇಸ್ಟ್ ಅಂತ ಅನಿಸ್ತು. ಆದ್ರೆ ಇವತ್ತು ಅದೇ ಬಿಗ್ ಬಾಸ್ ಬಗ್ಗೆ ನಾನು ಇಷ್ಟು ದೊಡ್ಡ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ನೋಡಿ ಅವ್ರು ಮಾಡಿರೋ ಮ್ಯಾಜಿಕ್. ಯಾಕಂದ್ರೆ ನಾನು ಬಿಗ್ ಬಾಸ್ ನೋಡಲ್ಲ, ನನಗೆ ಬಿಗ್ ಬಾಸ್ ಇಷ್ಟ ಇಲ್ಲ, ಇದು ಟೈಮ್ ವೇಸ್ಟ್ ಅಂತ ಹೇಳೋ ಜನರು ಕೂಡ ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ನಮ್ ಜನರೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾರೆ ಮತ್ತೆ ಕಾಂಟ್ರವರ್ಸಿಗೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಅವ್ರನ್ನ ಹೇಗ್ ಹುಕ್ ಮಾಡ್ಬೇಕು ಅಂತಾನೂ ತಿಳ್ಕೊಂಡು ಪರ್ಫೆಕ್ಟ್ ಪ್ಲಾನ್ ಮಾಡಿ ಫಸ್ಟ್ ಎಪಿಸೋಡ್ಗೆ ಟಿವಿ ಮುಂದೆ ಕೂರೋ ತರ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ನನ್ನ ಈ ಒಪಿನಿಯನ್ ಜಸ್ಟ್ ಒಂದು ಕೋಇನ್ಸಿಡೆನ್ಸಾ ಅಥವಾ ಈ ಸಲ ಬಿಗ್ ಬಾಸ್ ನಿಜವಾಗ್ಲೂ ಗೇಮ್ ಶುರು ಮಾಡಕ್ ಮುಂಚೆನೆ ನಮ್ಮೆಲ್ಲರ ಅಟೆನ್ಷನ್ ಗೆಲ್ಲೋ ಗೇಮ್ ಆಡ್ಬಿಟ್ಟಿದ್ಯಾ?